ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನೀವು ಇಲ್ಲಿಗೆ ಬಂದು ನಮ್ಮ ಅನಿರೀಕ್ಷಿತ ಅತಿಥಿಗಳಿಗೆ ಅನಿರೀಕ್ಷಿತವಾಗಿ ಮಳೆ ಸುರಿತಿದ್ರು ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್. ಇದು ಒಂಥರ ಏನು ಹೇಳ್ತಾರೆ, ಅನಿರೀಕ್ಷಿತವಾಗಿ ಆಗಿದ್ದ ಕತೆ. ಅನಿರೀಕ್ಷಿತವಾಗಿ ಸಿಕ್ಕಿದ್ರು ವಿನೋದ್ ಸರ್, ಅನಿರೀಕ್ಷಿತವಾಗಿ ಎಲ್ಲ ಪಾತ್ರಗಳು ಇಲ್ಲಿ ನಿಂತಿದ್ದಾರೆ. ಸೊ ಇವರೆಲ್ಲರಿಂದನೂ ಆಗಿರೋದು ಅನಿರೀಕ್ಷಿತ ಅತಿಥಿಗಳು. ಸೊ ಮೊದಲನೇ ಕಾರಣ ನಮ್ಮ ವಿನೋದ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದರೆ ಇದು ಥ್ಯಾಂಕ್ಸ್ ಗಿವಿಂಗ್ ಸ್ಟೇಜ್ ಅನ್ನೋದಕ್ಕಿಂತ ಅಥವಾ ಸಾಂಗ್ ರಿಲೀಸ್ ಸ್ಟೇಜ್ ಅನ್ನೋದಕ್ಕಿಂತ ಇದು ಒಂದು ನಮ್ಮ ಟೀಮ್ ಇಂಟ್ರಡಕ್ಷನ್ನು ಜೊತೆಗೆ ಆಗ್ತಿದೆ. ಅದಕ್ಕೋಸ್ಕರ ಈ ಪ್ರೆಸ್ ಮೀಟು ಅದರೊಳಗಡೆ ಒಳಗೊಂಡಿದೆ. ಸೊ ಅನಿರೀಕ್ಷಿತ ಅತಿಥಿಗಳು ಹೇಳಬೇಕು ಅಂದರೆ ಇಲ್ಲಿ ಮೈತ್ರಿ ಜಗ್ಗಿ ಅವರಿದ್ದಾರೆ, ಅವ್ರದ್ದು ಒಂದು ಮುಖ್ಯ ಪಾತ್ರ ಇದೆ. ಮತ್ತು ನಾವು 4 ಜನ ಹುಡುಗರು ಏನಿದ್ದೀವಿ ಅವ್ರದ್ದು ತುಂಬ ಒಂದು ಇಂಪಾರ್ಟೆಂಟ್ ರೋಲು. ಯಾಕಂದರೆ ನಾವಿವಾಗ ಏನು ಮಾತಾಡೋ ಪರಿಸ್ಥಿತಿಲಿಲ್ಲ. ಯಾಕಂದರೆ ಇವತ್ತೆಲ್ಲ ನಮ್ಮ ಸಿಂಗರ್ಸ್ದು, ನಮ್ಮ ಹರ್ಷಿಕಾ ದೇವನಾಥ್ ಅವ್ರು ಇರ್ಬೋದು, ರಜತ್ ಹೆಗ್ಡೆ ಇರ್ಬೋದು, ಮತ್ತು ನಮ್ಮ ಸಿರಿಕಟ್ಟೆ ಅವ್ರು ಇರ್ಬೋದು, ನಮ್ಮ ಸ್ವಾಮಿನಾಥನ್ ಸರ್ರು, ಮೆಜಿಷಿಯನ್. ಅವ್ರನ್ನ ಕನ್ನಡದ ಅದು ಹೇಳಲ್ಲ ಬಿಡಿ ಬಟ್ ಆದರೆ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರನ್ನ ನಾವು ಕರಿತೀವಿ ಅವ್ರನ್ನ. ಬಟ್ ಆದರೆ ಅದಕ್ಕಿಂತ ದೊಡ್ಡ ಹೆಸರು ಅವ್ರು ಮಾಡ್ತಾರೆ. ಯಾಕಂದರೆ ಈ ಚಿತ್ರಕ್ಕೆ ಕೊಟ್ಟಿರೋ ಮ್ಯೂಸಿಕ್ಕು ನಮ್ಮ ಪ್ರಕಾರ ಒಂದು ವಿಭಿನ್ನ ಟ್ರೈ ಸ್ವಾಮಿ ಅವ್ರದ್ದು. ಸೊ ಥ್ಯಾಂಕ್ ಯು ಸ್ವಾಮಿ ಸರ್, ಥ್ಯಾಂಕ್ಸ್ ಅ ಲಾಟ್ ನಿಮ್ಮ ಈ ಒಂದು ಅದ್ಭುತ ಕಲಾಕೃತಿಗೆ. ಅಸೋಸಿಯೇಟ್ ಕ್ಯಾಮ್ರಾ ವರ್ಕ್ ಮಾಡ್ತಿದ್ರು. ಸೊ ಅವಾಗಿಂದ ಸ್ವಲ್ಪ ಪರಿಚಯ ಇತ್ತು. ನಾನು ಸರ್ ಹಿಂಗಿದೆ, ಈ ಥರದ್ದು ಒಂದು ಸಿನಿಮಾ ಇದೆ, ಒಂದು ಕತೆ ಕೇಳಿ ನೀವು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಫೋನಲ್ಲಿ ಹೇಳಿದೆ ಅವ್ರಿಗೆ. ಅವರು ಸರ್ ಆಯಿತು ಮೀಟ್ ಮಾಡೋಣ ಅಂತೇಳಿ ಮೀಟ್ ಮಾಡಿ ನಿಜವಾಗ್ಲೂ ಇವತ್ತು ನನಗೆ ಅವ್ರಿಗೆ ತುಂಬ ಅಂದರೆ ಇಲ್ಲಿರೋರು ಎಲ್ರಿಗೂ ಅಂದರೆ ಅದೊಂಥರ ಬೇರೆಯೇ ಫೀಲ್ ಆಗ್ತಿದೆ. ಅಂದರೆ ಈ ಅನಿರೀಕ್ಷಿತ ಅತಿಥಿಗಳು ಅಂತಲೇ ನೋಡ್ತಾ ಇದ್ರೇ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ. ಅಂದರೆ ತುಂಬ ಫೀಲ್ ಆಗ್ತಿದ್ದೀವಿ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಎಲ್ರಿಗೂ ಒಂದು ಆಸೆ ಇರುತ್ತೆ, ಅವ್ರು ಆ್ಯಕ್ಟ್ ಮಾಡೋವಂಥ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ ಸಿಗಬೇಕು ಅಂತ. ನನ್ನ ಲೈಫಲ್ಲೇ ನನ್ನ ಬೆಸ್ಟು ಸಾಂಗ್ ಕೊಟ್ಟಿದ್ದಾರೆ ಸರ್. ಏನೇ ಆದರೂ ಮೊದಲು ಅನ್ನೋದು ತುಂಬ ಸ್ವೀಟಾಗಿರುತ್ತೆ. ನೀವು ತುಂಬ ಚೆನ್ನಾಗಿ ಒಳ್ಳೆ ಸಾಂಗ್ ಕೊಟ್ಟಿದ್ದೀರ. ಹಂಗೆ ಇಬ್ಬರು ಸಹಿತ ಮೇಡಮ್ಮು, ಹರ್ಷಿಕಾ ಮೇಡಮ್ಮು, ಆಮೇಲೆ ರಜತ್ ಸರ್, ನಿಜವಾಗ್ಲೂ ತುಂಬ ಖುಷಿ. ಅಂದರೆ ನಾವು ಆ್ಯಕ್ಟ್ ಮಾಡೋವಂಥ ಸಂದರ್ಭದಲ್ಲೂ ಸಹಿತ ಅದು ಕೇಳಿದಾಗ ನಮಗೆ ಅಂದರೆ ಅದು ಫೀಲ್ ಆಗ್ತಿತ್ತು. ಆದರೆ ಕೆಲವೊಂದು ಸಲ ಅಷ್ಟು ಇಂಪ್ರೆಸಿವ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ನಮ್ಮ ವಿನೋದ್ ಸರ್ ಬಗ್ಗೆ ಮತ್ತು ಮಾತಾಡಲೇಬೇಕು. ಒಂದು ಟೀಮು ಟ್ಯಾಲೆಂಟು ಇದ್ದಾಗ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿ ನೀವೇನು ಕೇಳ್ತಿರೋ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಜೊತೆ ನಿಂತಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಅದೆಲ್ಲರ ಜೊತೆಗೆ ನಮ್ಮ ಮನೋಜ್ ಅಣ್ಣೆಯವರು ನಿರ್ದೇಶಕರು, ಪ್ರತಿಯೊಂದು ಪಾತ್ರನೂ ಬರೆದಿಲ್ಲ, ಅವರು ಕೆತ್ತಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಪಾತ್ರಗಳಿಗೂ ಅದರದ್ದೇ ಸುಮ್ಮನೆ ಒಂದು ಪಾತ್ರ ಬಂದು ಹೋಗಲ್ಲ. ಆ ಪಾತ್ರ ಏನೋ ಒಂದು ವಿಷಯನ ಅಥವಾ ಏನೋ ಒಂದು ಇದನ್ನು ಬಿಟ್ಕೊಟ್ಟು ಹೋಗುತ್ತೆ. ಸೊ ಆ ಥರದ್ದೊಂದಷ್ಟು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಮನೋಜ್ ಅಣ್ಣೆ ಅವ್ರಿಗೆ ನಾನು ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತೀನಿ. ಸೊ ಎಲ್ಲರೂ ಹೇಳ್ದಂಗೆ ಅನಿರೀಕ್ಷಿತವಾಗಿ ನನ್ನ ಮಡಿಲಿಗೆ ಬಂದು ಬಿದ್ದ ಸಿನಿಮಾ ಇದು. ಅನಿರೀಕ್ಷಿತವಾಗಿ ಪರಿಚಯವಾದ ತಂಡ ಇದು. ಇವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ. ಇವ್ರು ನನ್ನನ್ನು ಹೇಗೆ ನೋಡ್ಕೊಂಡಿದ್ದಾರೆ, ಕಥೆನ ಹೇಗೆ ನೋಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಸಿನಿಮಾನ ಹೇಗೆ ಏನೋ ಹೊರಗಡೆ ತಂದಿದ್ದಾರೆ ಎಲ್ಲ ಇದೆ. ಬಟ್ ಇವ್ರು ಹೇಳಿದಾಗ ಇವತ್ತಿನ ಉದ್ದೇಶ ಏನಂದರೆ ನಮ್ಮ ಸಿನಿಮಾಗೆ ಹಾಡು ಕೊಟ್ಟಿರೋ ಆರ್ಟಿಸ್ಟ್ಗಳನ್ನ ರೆಕಗ್ನೈಸ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಹರ್ಷಿಕಾ ಅವ್ರು ಹೇಳಿದಾಗೆ ಅವರ ಮಮ್ಮಿ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ, ನಾನು ಬಾಬಿ ಮ್ಯಾಮ್ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ ನಾನು ಒಂದು ಪ್ರಮುಖ ಪಾತ್ರದಲ್ಲಿದ್ದೆ. ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ವರ್ಷ ಆಯಿತು, ಆ ಟೈಮಲ್ಲಿ ನಾವು ಮಾತಾಡ್ತಿದ್ವಿ ನನ್ನ ಪಾತ್ರ ಮತ್ತು ಅವ್ರು ಮಾಡಿರೋ ಹಾಡುಗಳನ್ನ ಕಂಪೇರ್ ಮಾಡಿಕೊಂಡು. ಇಷ್ಟು ವರ್ಷ ಆದಮೇಲೆ ಇವಾಗ ನನ್ನ ಡೆಬ್ಯೂ ಹಾಡು, ಒಂದು ರೊಮ್ಯಾಂಟಿಕ್ ಹಾಡು, ನನ್ನ ಡೆಬ್ಯೂ ಹಾಡಿಗೆ ಅವರೇ ವಾಯ್ಸ್ ಕೊಟ್ಟಿರೋದು ನನಗೊಂದು ತುಂಬ ಖುಷಿಯಾಗಿರೋ ವಿಷಯ. ಇನ್ನೊಂದಂದರೆ ಅವರು ತುಂಬ ಬೆಳೀತಾ ಇದ್ದಾರೆ, ಎಲ್ಲರಿಗೂ ಕಾಣಿಸ್ತಾ ಇದೆ ಇಂಡಸ್ಟ್ರೀಲಿ. ಅದು ನನಗೆ ತುಂಬ ಖುಷಿ ಆಗ್ತಿದೆ. ಅವ್ರ ಜೊತೆ ಅವ್ರ ಜರ್ನಿಗೆ ನಾವು ಕೂಡ ಇವಾಗ ಜಾಯ್ನ್ ಆಗಿದ್ದೀವಿ ಅಂತ. ಆ್ಯಂಡ್ ಸರ್ ಹೇಳಿದಾಗೆ ಸ್ವಾಮಿನಾಥನ್ ಸರ್, ಥ್ಯಾಂಕ್ ಯು ಸೋ ಮಚ್. ವಾಟ್ ಅ ವಂಡರ್ಫುಲ್ ಕಾಂಪೋಸಿಷನ್, ಟೈಮ್ಲೆಸ್ ಪೀಸ್ನ ನೀವು ನಮಗೆ ಕೊಟ್ಟಿದ್ದೀರಾ. ಇವತ್ತು ಬಂದು ನಾಳೆ ಟ್ರೆಂಡಲ್ಲಿ ಹೋಗೋ ಥರ ಹಾಡಲ್ಲ ಇದು. ಯಾವಾಗ ಕೇಳಿದ್ರೂ ಒಂದು ಇದ್ರ ಫೀಲಿಂಗ್, ಇದ್ರ ಹಿಂದಿನ ಅರ್ಥ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕ. ಸೊ ಅದು ತುಂಬ ಖುಷಿ ಆಗ್ತಿದೆ ಅಂತ ಒಂದು ಹಾಡು ನಮಗೆ ಸಿಕ್ಕಿರೋದು. ಆ್ಯಂಡ್ ನಿಮ್ಮ ಭಾವನೆಗಳು ನಮ್ಮ ಆ್ಯಕ್ಟಿಂಗ್ನ ಇನ್ನೂ ಜಾಸ್ತಿ ಕನ್ವಿನ್ಸಿಂಗ್ ಆಗಿ ಕಾಣಿಸಿದೆ. ಅದರಿಂದಾಗಿ ನಮ್ಮ ಪೇರಿಂಗ್ ಐ ಥಿಂಕ್ ತುಂಬ ಕ್ಯೂಟಾಗಿ ಕಾಣಿಸಿದೆ ಸ್ಕ್ರೀನಲ್ಲಿ ನಿಮ್ಮಿಂದಾಗಿ. ರಜತ್ ಅವರೇ ಥ್ಯಾಂಕ್ ಯು.
ಅಂತ ಡೈರೆಕ್ಟರ್ ಫೋನ್ ಮಾಡಿ ಹೇಳಿದ ತಕ್ಷಣ ಸೂಪರ್ ಗುರು ಸಾಕಾಗಿದೆ, ಇದು ಹಿಟ್ ಆಗುತ್ತೆ ನೋಡು ಅಂತ ಅವತ್ತೇ ಹೇಳಿದೆ. ಆ ಟೈಟ್ಲಲ್ಲೇ ಅದೊಂದು ಇದೆ. ಆಲ್ಮೋಸ್ಟ್ ಇಲ್ಲಿ ಕೂತಿರೋ ಎಲ್ರಿಗೂ ಅದೊಂದು ಅನಿಸಿದೆ, ಮಗ ಸಗದಾಗಿದಲ್ಲ ಟೈಟ್ಲು ಅಂತ ತುಂಬ ಜನ ಹೇಳಿದ್ದಾರೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಥ್ಯಾಂಕ್ ಯು. ಆ ಡೈರೆಕ್ಟ್ರು ಮನೋಜ್ ಅಣ್ಣಯ್ಯ ನನ್ನ ಆತ್ಮೀಯ ಗೆಳೆಯ, ನೀನಾಸಮ್ಮಿಂದ ಜೊತೆಗೆ ಒಡನಾಟ ಇದೆ. ನನ್ನ ಸೀನಿಯರು ನೀನಾಸಮ್ಮಲ್ಲಿ, ಅಲ್ಲಿಂದ ತಿರುಗಾಟ ಎಲ್ಲ ಜೊತೆಗೆ ಮಾಡ್ತೀವಿ, ಸುಮಾರು ನಾಟಕಗಳನ್ನ ಜೊತೆಗೆ ಮಾಡ್ತೀವಿ. ನಾನು ಒಂದ್ಸಲ ನನ್ನ ಮದುವೆ ಕರೆಯೋಕ್ಕೆ ಫೋನ್ ಮಾಡ್ತೀನಿ, ಮಗ ಮದುವೆ ಬಾರಪ್ಪ ಅಂತ. ಮತ್ತೆ ಅವನು ವಾಪಸ್ ಮಾಡ್ತಾನೆ, ನಾನು ಸಿನಿಮಾ ಮಾಡ್ತಿದ್ದೀನಿ ಬಾ ಸಿನಿಮಾಗೆ ಅಂತ. ಬಟ್ ಥ್ಯಾಂಕ್ ಯು ಮನೋಜ್, ಖುಷಿ ಆಯಿತು ನಿನ್ನ ಜೊತೆ ಕೆಲಸ ಮಾಡಿದ್ದು. ಡೈರೆಕ್ಷನ್ ಸ್ಟೈಲ್ ಆಗಲಿ, ಮತ್ತು ಅವ್ನು ನರೇಟ್ ಮಾಡೋ ಸ್ಟೈಲ್ ಆಗಲಿ, ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡೋ ರೀತಿ ಆಗಲಿ, ಅವನು 50% ಇದ್ರೆ ಅವ್ನು ಎಕ್ಸ್ಪ್ಲೈನ್ ಮಾಡೋ ರೀತಿಗೆ, ಡೈರೆಕ್ಟ್ರು ಮಾಡೋ ರೀತಿಗೆ ಒಂದು 100% ಮಾಡ್ಬಿಡ್ಬೋದು. ನಾನು ಬಿ ವಿನೋದ್ ಕುಮಾರ್, ಅನಿರೀಕ್ಷಿತ ಅತಿಥಿಗಳು ಸಿನಿಮಾದ ನಿರ್ಮಾಪಕ. ನಾನು ಇಂಡಸ್ಟ್ರಿಗೆ ಬಂದು ಒಂದು 10 ವರ್ಷ ಆಯಿತು. ನಾನು ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೆ. ಜಗ್ಗಿ ತುಂಬ ಪರಿಚಯ. ಅವರ ಒಂದು ಫೋನ್ ಕಾಲ್ಗೆ ನಾನು ಸರಿ ಭೇಟಿ ಆದೆ. ಇಡೀ ಟೀಮ್ನ ನಾನು ಭೇಟಿ ಆದಾಗ ನನಗೆ ನಿಜವಾಗ್ಲೂ ತುಂಬ ಥ್ರಿಲ್ ಆಯಿತು. ನನಗೆ ಅಂದರೆ ತುಂಬ ಒಂದು ಒಳ್ಳೆ ರೀತಿಯ ಕತೆ ಮಾಡಿಕೊಂಡು ಒಳ್ಳೆ ರೀತಿಯ ಒಂದು ಸಿನಿಮಾ ಮಾಡೋಕ್ಕೆ ಇವರು ಸೂಪರ್ ಟೀಮ್ ಅಂತ. ನನಗೂ ಅದೊಂದು ಪ್ಯಾಷನ್ ಇತ್ತು, ಒಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ನಾನು ಹುಡುಕ್ತಾ ಇದ್ದೆ ಒಂದು ಒಳ್ಳೆ ಟೀಮ್ ಸಿಗಲಿ ಆಗಲಿ ಅಂತ. ಸೊ ನಾನು ಮನೋಜ್ ಅಣ್ಣಯ್ಯವ್ರನ್ನ ಭೇಟಿ ಆದಾಗ ನನಗೆ ಅದೇ ಅನಿಸಿದೆ, ಈ ಸೂಪರ್, ಈ ಮನುಷ್ಯ ಸಖತ್ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ. ಆಮೇಲೆ ಜಗ್ಗಿ ಅವರು ಹಿಂಗೆ ಪರಿಚಯ ಇದ್ದಿದ್ದರಿಂದ ಸಿನಿಮಾ ಅವ್ರ ಪರಿಚಯ ಆಯಿತು. ಅವ್ರ ಪರಿಚಯ ಆದಮೇಲೆ ಇನ್ನೂ ನನಗೆ ಅದೊಂಥರ ಎನರ್ಜಿ ಬಂತು, ನನಗೆ ಎನರ್ಜಿ. ಸೊ ಚೆನ್ನಾಗಾಯಿತು. ಇಡೀ ಸಿನಿಮಾ ನಾವು ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ವಿ. ಬ್ಯೂಟಿಫುಲ್ ಮೆಮೊರಿ. ಎರಿಕ್ ಅವರು, ಇಡೀ ಟೀಮ್ ತುಂಬ ಚೆನ್ನಾಗಿ, ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನನಗೆ ಈಗ ಒಂದು ರಿಕ್ವೆಸ್ಟ್ ಏನಂದರೆ, ಈಗ ನಾವು ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸಿದ್ದೀವಿ. ನನಗೆ ಈಗ ಮಾಧ್ಯಮ ಮಿತ್ರರ ಎಲ್ಲ ಎಲ್ರಿಗೂ ನಮಸ್ಕಾರ. ನಾನು ಹರಿತಾಶಾ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದಿದ್ದೀರಾ ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಇವತ್ತು. ಐ ಥಿಂಕ್ ಎಲ್ಲರೂ ಆಲ್ರೆಡಿ ಮಾತಾಡ್ಬಿಟ್ಟಿದ್ದಾರೆ. ಬಟ್ ಇವತ್ತಿನ ದಿನ ನಮಗೆ ತುಂಬ ಮುಖ್ಯ, ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಟೀಮ್ ಪ್ರೆಸ್ ಮುಂದೆ ಬರ್ತಿದ್ದಾರೆ. ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಎಕ್ಸೈಟೆಡ್, ಖುಷಿ ಆಗ್ತಿದೆ. ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಪ್ರತಿ ಆರ್ಟಿಸ್ಟು ಒಂದು ಏನೋ ಒಂದು ಕಲಿಬೇಕು ಅಂತ ಬರ್ತಾರೆ. ದೇ ಹ್ಯಾವ್ ದರ್ ಓನ್ ಜರ್ನಿ. ಅವರು ಸಾರಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ, ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಐ ಫೀಲ್ ಲೈಕ್ ಈ ಟೀಮಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಆ್ಯಕ್ಚುಲಿ ವಿನೋದ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಈ ಟೀಮಲ್ಲಿ ಸೇರಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟರು. ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಟು ವರ್ಕ್ ವಿತ್ ಆಲ್ ಆಫ್ ಯು ಆ್ಯಂಡ್ ಟು ಲರ್ನ್ ಸೋ ಮಚ್ ಫ್ರಮ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು.